ಶುಭೋದಯ ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫೆಬ್ರವರಿ 12ನೇ ತಾರೀಕು ಈ ಬಾರಿಯ ಕುಬೇರ ಸಭೆ ಕಾರ್ಯಕ್ರಮ ಬಹಳನೇ ವಿಶೇಷವಾಗಿ ವಿಜೃಂಭಣೆಯಿಂದ ನಡೀತಾ ಇದೆ. ಎಲ್ಲಿ ನಡೀತಾ ಇರುವಂತದ್ದು? ಅಯೋಧ್ಯೆಯಲ್ಲಿ. ನೀವು ಕೂಡ ನಿಮ್ಮ ಜೀವನದಲ್ಲಿ ಅನ್ಕೊಂಡಿರುವಂತಹ ಕೆಲಸಗಳು ಪ್ರತಿಯೊಂದು ಯಶಸ್ಸನ್ನ ಕಾಣಬೇಕು ಅಂತಂದ್ರೆ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಬಹುದು. ನಮ್ಮ ಪ್ರತಿನಿತ್ಯ ವಿಡಿಯೋಸ್ನ ನೋಡ್ತಾ ಇದ್ರೆ ಕುಬೇರ ಸಭೆ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿ ನೀವು ಕೂಡ ಪಾಲ್ಗೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಸಂಖ್ಯೆಗಳಿಗೆ ಕರೆ ಮಾಡಿದಾಗ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡೆದುಕೊಳ್ಳಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಸ್ಪಿರಿಚುವಲ್ ಗುರು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, 2023 ಇವತ್ತೇ ಮುಗಿತಾ ಇದೆ. ಕೆಲವೇ ಅವರ್ಗಳಷ್ಟೇ ಬಾಕಿ ಇರೋದು ಅಂತ ಹೇಳ್ಬೋದು. ಹೊಸ ವರ್ಷ ಪ್ರತಿಯೊಬ್ರು ಕೂಡ ವೆಯ್ಟ್ ಮಾಡ್ತಿರ್ತಾರೆ. ಹೋದ ವರ್ಷವಂತೂ ಆಗೋಯ್ತು, ಹಿಂಗಾಗೋಯ್ತು, ಏನೇನೋ ಅಂದ್ಕೊಂಡ್ವಿ, ಮಾಡೋಕ್ಕಾಗಲಿಲ್ಲ ಅಂತ. ಇನ್ನು ಹೊಸ ವರ್ಷದಲ್ಲಿ ಪ್ರತಿಯೊಬ್ರದ್ದು ಕನಸು, ಆಸೆ ಅನ್ನೋಂಥದ್ದು ದುಡ್ಡು ಮಾಡಬೇಕು ಅನ್ನೋದು ತುಂಬ ಕಾಮನ್ ಆಗಿರುತ್ತೆ. ಎಲ್ರಿಗೂ ಇನ್ ಜನರಲ್ ಹೇಳೋದಾದ್ರೆ ಹೊಸ ವರ್ಷದಲ್ಲಿ ದುಡ್ಡು ಮಾಡಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗುತ್ತೆ ಗುರುಗಳೇ? ಈ ಟಿಪ್ಸು ಪ್ರತಿಯೊಬ್ಬರಿಗೂ ಬೇಕಾಗಿರುವಂತದ್ದು, ಇನ್ಕ್ಲೂಡಿಂಗ್ ನನಗೂ ಕೂಡ ಸೇರಿಸಿ ತಿಳಿಸ್ತಾರೆ. ಬ್ಯಾಂಕ್ ಹೋಗಿ ಗೋಣಿಚೀಲ ತಗೊಂಡು ಕೊಡ್ತಾರೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ಆಂಗ್ಲ ಸಂವತ್ಸರದ ಶುಭಾಶಯಗಳು. ನಾಳೆಯಿಂದ ಒಂದು ಕನಸನ್ನು ಕಟ್ಕೊಳ್ಳಿ. ಆಮೇಲೆ ಹೇಗಿದ್ರೂ ನಾವು ತುಂಬ ಖುಷಿಯಾಗಿ ಸಂತೋಷವಾಗಿ ಈ ದಿನ ಮಾಡಿದ್ರೆ ಇರ್ತೀವಿ ಅಂತ ಅನ್ನೋದು ನಿಜ, ತುಂಬ ಸುಳ್ಳು. ಅದನ್ನೇನು ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳೋದೇ ನಿಮ್ಮ ಜೀವನದ ಪರಮ ರಹಸ್ಯ. ಏನು ಅಂತಂದರೆ, ನಿನ್ನೆ ಹೇಗಿತ್ತೋ ಮೊನ್ನೆ ಹೇಗಿತ್ತೋ 2024 ಜನವರಿ 1ನೇ ತಾರೀಕು ಹಾಗೆ ಇದೆ. ಏನು ಚೇಂಜಸ್ ಇದೆ? ಗೋಡೆ ಮೇಲೆ ಇರ್ತಕ್ಕಂಥ ಕ್ಯಾಲೆಂಡರ್ ಒಂದು ಪೇಪರ್ ಬದಲಾಗುತ್ತೆ. ಒಂದನ್ನು ಫೋಲ್ಡ್ ಮಾಡ್ತೀವಿ ಅಷ್ಟೇ. ಅದು ಬಿಟ್ಟು ಇನ್ನೇನಾಗುತ್ತೆ ಅಂತ ಹೇಳಿ ನೋಡೋಣ. ಎಂತ ಗೊತ್ತೂ ಇಲ್ಲ. ಹೊಸ ವರ್ಷ ಅಂತಂದರೆ ನವನವೀನತೆ ಕಾಣಿಸ್ಬೇಕು. ಈಗ ನಿಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಮಾಡ್ತೀರಿ, ನಿಮ್ಮ ಮಕ್ಕಳದ್ದು ಯಾರ್ದೊಂದು ಬರ್ಡೇನೋ ಅಥವಾ ಮ್ಯಾರೇಜು ಏನೋ ಯಾವುದಾದ್ರು ಏನೇ ಸ್ಪೆಷಲ್ ಅಕೇಶನ್ಸ್, ಅದ್ರಲ್ಲಿ ನೀವು ಹೇಗಿರ್ತೀರಿ? ನಾರ್ಮಲ್ ಆಗಿರ್ತೀರೇನೋ? ಏನು ಮೇಕಪ್ ಇರುತ್ತೆ, ಹೊಸ ಡ್ರೆಸ್ಸು, ಎಷ್ಟು ಗ್ರ್ಯಾಂಡಾಗಿ ಕಾಣ್ತೀರಿ ನೀವು. ಇದು ಪ್ರಕೃತಿನಲ್ಲೇ ಕಾಣಬೇಕು. ನಮಗೆ ಪ್ರಕೃತಿನಲ್ಲಿ ಕಾಣ್ತಾ ಇಲ್ಲ. ಅಂದರೆ ಈ ಪ್ರಕೃತಿ ಮಾತೆ ಆ ಹುಟ್ಟಿರ್ತಕ್ಕಂಥ ಆ ಹಸಿರು ಸೀರೆ, ಅಲ್ಲಲ್ಲಲ್ಲಲ್ಲೇ ಆಕೆ ಆ ಸ್ಯಾರಿಗಿರ್ತಕ್ಕಂಥ ಆ ಸೆರಗೋ, ಆ ಫ್ಲೇವರ್ಸು, ಆ ಬಾರ್ಡ್ರು ಹೇಗಿರುತ್ತೆ ಅಂತ ಗೊತ್ತಾ? ಅದನ್ನೇ ವರ್ಣನಾತೀತವಾಗಿ ನಾವೇನಾದರೂ ಮಾತಾಡಲಿಕ್ಕೆ ಅಂತ ಹೊರಟ್ರೆ, ಈ ನಾನು ಯಾವಾಗಲೂ ಹೇಳೋದು ಕೇಳಿಸ್ಕೊಂಡಿರ್ತೀರಿ, ಸಪ್ತ ಸ್ವರಾಭಿಮಾನಿ ದೇವತೆಗಳು ಘಳನೆ ಹರಿಯುವ ನದಿ ತೀರದಲ್ಲಿ ಜೈವೆಂದು ಬೋರ್ಗರೆವ ವೇದ ಘೋಷ ಮಂತ್ರಗಳನ್ನು ಬೋರ್ಗರಿಯುತ್ತಲಿ ಸರಿ ಗಮ ಪದರಿ ಎಂತೆಂಬ ಸ್ವರವನ್ನು ಸಾರುತ್ತಲಿ ಅವರನ್ನು ತಮ್ಮ ಕರಗಸವನ್ನಾಗಿ ಮಾಡಿಕೊಳ್ಳತಕ್ಕಂತಹ ದಿನವಾಗಿರಬೇಕು. ಹಾಗೂ ಸಮಯವೂ ಆಗಿರಬೇಕು. ಹಚ್ಚ ಹಸಿರಿನ ಸಿರಿಯ ಮೇಲೆ ಪಚ್ಚಬಳೆ ಕಡೆಗಳಂತೆ ಸ್ತಂಭಿದ ಮಂಜಿನ ಮನೆಗಳೆಂಬ ಮುತ್ತಿನ ಮಾಲೆಗಳನ್ನು ಪೋಣಿಸ್ತಾಗಿರಬೇಕು. ಅದು ನೂತನ ವರ್ಷ ಅಂತ ಅನಿಸ್ಕೊಳ್ಳುತ್ತೆ ನನ್ನ ಪ್ರಕಾರ. ಅದಕ್ಕೆ ವಸಂತ ಮಾಸ ಬಂದಾಗ ಇನ್ನು ಹೊರಟುಬಿಡ್ತೀನಿ. ಆ ವಸಂತ ಮಾಸ, ಆ ವಿಶೇಷವಾಗಿ ಆ ಋತುಗಳು, ಆ ಚೈತ್ರ ಮಾಸ, ಇವೆಲ್ಲ ನಮ್ಗೆ ಏನೆಲ್ಲ ತೋರಿಸುತ್ತೆ ಅಂತಂದರೆ, ಈ ನಭೋಮಂಡಲ ಅಂದರೆ ಈ ಪ್ರಕೃತಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ನೀವು ಎತ್ತ ನೋಡಿದ್ರೆ ಹತ್ತು ಹಚ್ಚ ಹಸಿರು ಇರುತ್ತೆ. ಯಾವುದೇ ಯಾವುದು ಗಿಡ ನೋಡಿದ್ರು, ಯಾವುದು ಮರ ನೋಡಿದ್ರು ಕೂಡ ಕಂಗೊಳಿಸ್ತಾ ಇರುತ್ತೆ, ಆನಂದವಾಗಿರುತ್ತೆ. ಸಣ್ಣದೊಂದು ನೀವೊಂದು ಪುಷ್ಪ ನೋಡಿದ್ರು ಕೂಡ ಅಷ್ಟೇ ಕಲರ್ಫುಲ್ ಆಗಿರುತ್ತೆ. ಒಂದು ಮರ ಆ ಹಚ್ಚ ಹಸಿರ ಎಲೆಗಳ ಮಧ್ಯೆ ಸಣ್ಣದ ಕಾಯಿಗಳು, ಆ ಒಂದು ಪುಷ್ಪಗಳು ಓಪನ್ ಆಗಿರೋದು, ಇವೆಲ್ಲ ನೋಡಿದ್ರೆ ಏನು ಖುಷಿ ಅನಿಸುತ್ತೆ. ಇವತ್ತು ತೋರಿಸಿ ಅದನ್ನು ನೋಡೋಣ. ಇನ್ನೂ ಕೂಡ ಬೋಳು ಮರಗಳು ಎಲೆಗಳು ಉದುರ್ತಿದ್ದಾವೆ. ಎಲ್ಲಿ ಹೊಸ ವರ್ಷ? ಅದೇ ನಿಮ್ಮ ಪಾರ್ಟಿ ಮಾಡ್ಕೊಳ್ಳೋಕೆ ಹೊಸ ವರ್ಷ ನೀವು ಮಾಡ್ತೀರಲ್ಲ, MG ರೋಡು ಆ ಕಡೆ ಈ ಕಡೆ ಹೋಗಿ ಅವೆಲ್ಲ ಕೂಡ ಹೊಸ ವರ್ಷಗಳು, ಅಂತಹದ್ದನ್ನು ಮಾಡ್ಕೊಳ್ತೀನಿ. ಆದರೆ ಈ ಸಂಖ್ಯೆಗೆ ನಾನು ಸ್ವಲ್ಪ ಮಾತಾಡಬೇಕಾಗತ್ತೆ. 23 ಅನ್ನೋದು ಒಂದು ವರ್ಷ ನಿಮ್ಮನ್ನು ಕಾಪಾಡ್ಕೊಂಡು ಬಂದಿತ್ತು. 2023 ಕೆಲವರನ್ನ ಕಾಪಾಡ್ಕೊಂಡು ಬಂದಿದೆ. ಇನ್ನು ಕೆಲವರಿಗೆ ನೋವಾಗಿದೆ, ದುಃಖ ಆಗಿದೆ. ಯಾವಾಗಲೂ ಹಾಗೆ ಇರಲ್ಲ. ಗುರುಬಲ ಬಂದರೂ ಅಷ್ಟೇ 6 ರಾಶಿಗಳ ಗುರುಬಲ ಇರುತ್ತೆ, ಇನ್ನು ಉಳಿದ 6 ರಾಶಿಗೆ ಇರೋದಿಲ್ಲ. ಪ್ರತಿ ವರ್ಷವೂ ಹೀಗಿರುತ್ತೆ. ಅಂದರೆ ಒಂದು 24 ಗಂಟೆಯಲ್ಲಿ 12 ಗಂಟೆಗಳ ಕಾಲ ರಾತ್ರಿ, ಇನ್ನು ಉಳಿದ 12 ಗಂಟೆಗಳ ಕಾಲ ಹಗಲು. ಹಾಗೆ ಅದಕ್ಕಾಗಿ
2023 ಯಾರ ಜೀವನದಲ್ಲಿ ದುಃಖ ದುಮ್ಮಾನ ಆವರಿಸಿ ನೋವು ಉಂಟು ಮಾಡಿತ್ತೋ, ತುಂಬ ಅಪಜಯಗಳನ್ನ ಕಂಡಿತ್ತು, ತುಂಬ ಪರಾಜಯ ಆಗದೆ ಎಷ್ಟೆಲ್ಲ ಕೂಡ ನೋವನ್ನು ಉಂಡಿದ್ರು ಅಂಥವರು ಸಾರ್ಥಕದ ಕಡೆ ಒಂದು ಹೆಜ್ಜೆ ಇಡೋದೇ ಆದರೆ ನನ್ನದೇ ಆಗಿರ್ತಕ್ಕಂಥ ಒಂದು ಬದುಕನ್ನು ಕಟ್ಟಿಕೋಬೇಕು, ಹೊಸದಾಗಿರತಕ್ಕಂತಹ ಒಂದು ಜೀವನವನ್ನು ನಾನು ಅಭಿವೃದ್ಧಿ ಮಾಡಿಕೊಳ್ಬೇಕು, ನನ್ನದಾಗಿರ್ತಕ್ಕ ದಾರಿಯ ನನ್ನದಾಗಿರ್ತ ಪಥದಲ್ಲಿ ನಾನು ನಡಿಬೇಕು, ನನ್ನ ಸ್ವಂತ ಸಾಮ್ರಾಜ್ಯವನ್ನು ಕಟ್ಕೋಬೇಕು, ಸಂಸಾರ ಸಾಮ್ರಾಜ್ಯವನ್ನಾಗಿ ಮಾಡ್ಕೊಂಡು ಶಕ್ತಿ ನನಗೆ ಕೊಡಬೇಕು ಅನ್ನೋದೇ ಆದರೆ ನೀವು ಮಾಡ್ಕೊಳ್ಬೇಕಾಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಅಪ್ಲೈ ಆಗುವಂಥದ್ದು. ಯಾರು ಈ ಒಂದು ಚಾನಲ್ನ ನೋಡ್ತಾ ಇರ್ತೀರೋ ಅವ್ರಿಗೆಲ್ರಿಗೂ ಕೂಡ ಇಲ್ಲಿ ರಾಶಿಯನ್ನು ಬಿಟ್ಟು, ನಕ್ಷತ್ರವನ್ನು ಬಿಟ್ಟು, ಎಲ್ಲವನ್ನು ಬಿಟ್ಟು ನೀವು ಸಂಪೂರ್ಣವಾಗಿ ಗಮನಿಸೋದೇ ಆದರೆ, ನಾವು ಕಟಿಬದ್ಧರಾಗಿ ಇದನ್ನು ಮಾಡ್ಕೊಳ್ತೀವಿ ಅಂತ ಗಮನಿಸೋದೇ ಆದರೆ ಭಗವಂತನಿಗೆ ಮೊರೆ ಹಾಕ್ಲಿಕ್ಕೆ ಒಂದು ಅವಕಾಶ ಕೊಡ್ತಾನೆ. 2024 ಮಾತ್ರ, ಇನ್ನು 1 ಅವೆಲ್ಲ ಬೇಡ, ಲಾಸ್ಟಿಗೆ ಮಾತ್ರ ಮಾತಾಡ್ತೀನಿ. ಇನ್ನು ಇದ್ದದ್ದು ಎಲ್ಲ ಸಂಖ್ಯೆಗಳು ಕಾಣಿಸುತ್ತೆ ನಿಮಗೆ, ಹೋದ ವರ್ಷಗಳು ಆದಿತ್ತು. 24 ಅಂತ ಇದೆಯಲ್ಲ, ಆ ಸಂಖ್ಯೆಗಳಿಗೆ ಯಾರು ಅಂತಂದರೆ ಒಂದು ಸಂಖ್ಯೆ, ಲಾಸ್ಟ್ ಸಂಖ್ಯೆ ಇದೆಲ್ಲ 2 ಅನ್ನೋದು ಚಂದ್ರನದ್ದು, 4 ರಾಹುದು. ಈ ರಾಹು ಮತ್ತು ಚಂದ್ರ ಈ ಸಂಖ್ಯೆಗಳನ್ನು ತಗೊಂಡಾಗ ಮತ್ತು ಅದನ್ನು ಜೋಡಿಸಕ್ಕೆ ಪಕ್ಕದಲ್ಲಿಟ್ಟಾಗ ಅಲ್ಲಿ ಯಾರು ಬರ್ತಾರೆ? ಶುಕ್ರ ಬರ್ತಾನ. 42 ಹಾರ್ ಬಂದುಬಿಡ್ತಾ. ನೀವು ನೆಗೆಟಿವ್ ತೆಗಿಬೇಕಿಲ್ಲಿ, ನಿಮ್ಮದು ಪಾಸಿಟಿವ್ ಸಕಾರಾತ್ಮಕವಾಗಿ ನೀವು ಚಿಂತನೆ ಮಾಡೋದಾದರೆ ಆ ಒಂದು ಶುಕ್ರನಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಮನಸ್ಸು ಹೇಗಿರಬೇಕು ಅಂತಂದರೆ ಪ್ರಫುಲ್ಲತೆಯಿಂದ ಇರಬೇಕು. ಇಲ್ಲಿ ಸ್ವಲ್ಪ ನೀವು ಗಮನಿಸಬೇಕಾಗಿರೋದು, ದಯವಿಟ್ಟು ಹೇಳ್ತೀನಿ, ಯಾರು ಮೋಜು ಮಸ್ತಿ ಮಾಡ್ತಿರೋ, ಕುಣಿದು ಕುಪ್ಪಳಿಸ್ತಿರೋ, ಬ್ಯಾಡ್ ಹ್ಯಾಬಿಟ್ಸ್, ಫ್ರೆಂಡ್ಸ್ ಜೊತೆ ಹೋಗ್ತಿರೋ, ಏನೇನೇನೋ ಎಂಜಾಯ್ ಮಾಡ್ತಿರೋ, ಇವರಿಗೆ ಯಾರು ಅಪ್ಲೈ ಆಗಲ್ಲ. ನಾನು ಕೆಲವ್ರಿಗೆ ಹೇಳಿದ್ದೀನಿ, ತುಂಬ ಬ್ಯಾಡ್ ಹ್ಯಾಬಿಟ್ಸ್ ಇರೋರಿಗೆ, ನೋಡಯ್ಯ ಒಂದು ನಿನಗೆ ಕರೆಕ್ಟಾಗಿ ಹೇಳ್ತೀನಿ, ಎಷ್ಟು ವರ್ಷ ಮಾಡ್ತಾ ಇದೆಯಾ? ಗುರುಗಳೇ 20 ವರ್ಷಗಳಿಂದ ನಾನು ಇದರಲ್ಲಿದ್ದೇನೆ, ಬ್ಯಾಡ್ ಹ್ಯಾಬಿಟ್ಸ್. ಮತ್ತು ನೀನೇನೇ ಆಸೆ ಇಟ್ಕೊಂಡಿದ್ದೆ? ಇಲ್ಲ ಸ್ವಾಮಿ, ನನ್ನ ಮಗಳಿಗೆ ಮದುವೆ ಆಗಬೇಕು, ನನ್ನ ಮಗಳಿಗೆ ಒಳ್ಳೆ ಉದ್ಯೋಗ ಸಿಗಲಿಲ್ಲ, ಆಮೇಲೆ ನಮ್ಮ ಅಣ್ಣ ತಮ್ಮಂದ್ರು ದೊಡ್ಡ ಸಮಸ್ಯೆ ಆಗಿಬಿಟ್ಟು ಒದ್ದಾಟ ಮಾಡ್ತಾ ಇದ್ದೀವಿ, ಆ ಟೆನ್ಷನಿಂದ ನಾನು ಕುಡಿತೀನಿ, ಒಂದು ಆಸ್ತಿಗಳು ನನಗೆ ಭಾಗ ಆಗಲಿಲ್ಲ, ಈಗೆಲ್ಲ ಹೇಳ್ತಾ ಇದ್ದ. ಇಷ್ಟು ಕೂಡ ನನಗೆ ಟೈಮ್ ಕೊಡ್ತೀಯಾ? ಒಂದು ವರ್ಷಕ್ಕೆ ಎಷ್ಟು ದಿನ ಅಂತ ಕೇಳಿದೆ. ಅವನು 365 ದಿನ ಅಂತ ಹೇಳಿದೆ. ಆ 65 ದಿನ ಬೇಡ ನನಗೆ, ಅದು ನೀನೇನಾದರೂ ಮಾಡ್ಕೋ, 300 ದಿನ ನನಗೋಸ್ಕರ ಕೊಡ್ತೀಯ ಅಂದೆ. ಸ್ವಾಮೀಜಿ, ನಾನು ದಯವಿಟ್ಟು ಕೇಳ್ತೀನಿ ಅದೇನಂತ ಹೇಳಿ. ಈಗ ನನ್ನ ಬ್ಯಾಡ್ ಹ್ಯಾಬಿಟ್ಸ್ ಹತ್ರ ಏನಿದೆಯಾ ಅದೇನು ಇರಬಾರ್ದು ನಿನಗೆ, ಬ್ಯಾಡ್ ಹ್ಯಾಬಿಟ್ಸ್. ಭಾಷೆ ಕೊಡೋ ಅಂತ ತಗೊಂಡೆ, ಭಾಷೆ ತಗೊಂಡು ಅವನ ಹತ್ರ ಇಲ್ಲೇ ಆನೆಕಲ್ನವ ಅವನು ಸಿಂಗ್ ಭಾಷೆ ಕೊಟ್ಟ. ನಾನು ಹೇಳಿದೆ ಈ ಥರ ಮಾಡಬೇಕು ಅಂತೇಳಿ. ಅವನು ಹಾಗೆ ಮಾಡಲಿಕ್ಕೆ ಹೊರಟಿದ್ದಾನೆ. ಜಯ ಕಂಡಿಲ್ಲ ಅಂದ್ರೆ ಬಾ, ನಾನು ಅದಕ್ಕೆ ಬೇಕಾದ ಪೆನಾಲ್ಟಿ ಕಟ್ಕೊಡ್ತೀನಿ ಅಂತಲೇ ಹೇಳಿದ್ದೇನೆ. ಮೇಜರಾಗಿ ನೀವು ಕುಣಿದು ಕುಪ್ಪಳಿಸೋದು ನಿಲ್ಲಿಸ್ಬಿಡಿ. ಒಂದು ಲಿಸ್ಟನ್ನು ಮಾಡ್ಕೊಂಡು ನಾನು ಹೀಗೆ ಬದಲಾಗಬೇಕು ಅಂತ. ಮೊದಲಿಗೆ ನವಧಾನ್ಯವನ್ನು ಒಂದು ಪಾಕೆಟ್ ತಗೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ನವಧಾನ್ಯವನ್ನು ಇವತ್ತು ಪೂರ್ಣವಾಗಿ ಯಾರೆಲ್ಲ ಕೂಡ ನೋಡ್ತಾ ಇರ್ತೀರೋ, ನಾಳೆ ಬೆಳಗ್ಗೆ ಮಾಡೋವಂಥವ್ರಿಗೆ ಇವತ್ತು ರಾತ್ರಿ ಒಂದು ಪಾತ್ರೆಗೆ ಹಾಕಿ ನೆನೆಸಿಬಿಡಿ. ಚೆನ್ನಾಗಿ ನೆನೆಸಿಬಿಟ್ಟು ನಾಳೆ ಬೆಳಗ್ಗೆ ಪಕ್ಷಿಗಳಿಗೆ ಹಾಕಿ. ಒಂದು ಹಸುಗೆ ನೀವು ಬೆಲ್ಲವನ್ನು, ನಂತರ ಅಕ್ಕಿಯನ್ನು, ಬಾಳೆಹಣ್ಣು ಚೆನ್ನಾಗಿ ಕಿವುಚಿಬಿಟ್ಟು ಕೊಡಿ, ಅಥವಾ ಗ್ರಾಸವನ್ನೇ ಕೊಡಿ. ಮಕ್ಕಳಿಗೆ ಯಾರಿಗಾದರೂ ಸಿಹಿಯನ್ನು ಅಥವಾ ಆಶ್ರಮಕ್ಕೆ ಹೋಗಿ ಏನಾದರೂ ತಿಂಡಿಯನ್ನು ಕೊಟ್ಟು ಬನ್ನಿ. ಇದಕ್ಕಿಂತಲೂ ಮುಖ್ಯವಾಗಿರತಕ್ಕಂಥದ್ದೇ, ಸಾಧ್ಯ ಆದರೆ, ನಿಮಗೆ ಸಾಧ್ಯ ಆದರೆ 6 ಜನ ಮಕ್ಕಳಿಗೆ, ಯಾಕಂದ್ರೆ 42 ಬಂದಿರತಕ್ಕಂಥ ಸಂಖ್ಯೆ ಹೇಳ್ತಾ ಇದ್ದೀನಿ, 6 ಜನ ಮಕ್ಕಳಿಗೆ ಬೆಳ್ಳಿಯನ್ನು ದಾನ ಮಾಡುವಂಥದ್ದು. ಬೆಳ್ಳಿಯನ್ನು ನಿಮ್ಗೆ ಎಷ್ಟು ಶಕ್ತಿ ಅಷ್ಟಾದರೂ ಮಾಡ್ಕೊಳ್ಳಿ. ಇದು ಚಮತ್ಕಾರ ನಡೆದು ಬಿಡುವಂಥದ್ದು. ಬೆಳ್ಳಿ ಮಕ್ಕಳಿಗೆ ಉಡುದಾರ ಕೊಡುವಂಥದ್ದು, ಮಕ್ಕಳಿಗೆ ಗೆಜ್ಜೆ ಇರ್ತಾರೆ ಕಾಲಲ್ಲಿ ಒಂದು ಖಡ್ಗ ಕೊಡುವಂಥದ್ದು, ಇದನ್ನು ಮಾಡುವಂಥದ್ದು. ಇಷ್ಟೆಲ್ಲ ಮಾಡಿ ಇವನು ಕಲರ್ಫುಲ್ ಆಗಿ ಬದುಕಬೇಕು ಅಂತಂದ್ರೆ ಯಾರು ಕೊಡ್ತಾನೋ ಅವನಿಗೆ ಇವೊಂದು 2-3 ಸಾವಿರ ಖರ್ಚು ಬರ್ಬೋದು ಅವನಿಗೆ. ಇದನ್ನು ಮಾಡಿಯೇ ತೀರ್ಬೇಕು. 6 ಜನ ಮಕ್ಕಳಿಗೆ ಇವರು ಸಂಬಂಧಿಕರು ಅಥವಾ ಬೇರೆಯವರು ಕೊಟ್ಟರೆ ಖುಷಿ ಪಡ್ತಾರೆ. ಹೆಣ್ಮಕ್ಳು ಗಂಡು ಮಕ್ಕಳು ಯಾವ ಎಲ್ಲ ಮಕ್ಕಳು ತಾಯಿ, ಅದ್ರಲ್ಲಿ ಭೇದವ ಮಾಡಲೇಬೇಡಿ. ಹೆಣ್ಮಕ್ಳು ಕೊಡಿ, ಗಂಡು ಮಕ್ಕಳು ಕೊಡಿ, 2 ಮಕ್ಕಳೇ, 2 ದೇವರು ಸಮಾನವೇ. ಅಂತಹ ಮಕ್ಕಳಿಗೆ ಅದನ್ನು ಕೊಟ್ಟ ಆದ ಮೇಲೆ ನೀವು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ತಾಯಿಗೆ ಮೊದಲೇ ಹೇಳಿ, ಇವತ್ತೇ ನೀವು ಹೇಳಿ, ಅಮ್ಮ ನನಗೆ ನಾಳೆ ಬೆಳ್ಳಿದೊಂದು $1 ಕೊಡಮ್ಮ ಅಂತ ಹೇಳಿ, ಅಥವಾ ನಿಮ್ಮ ಸಿಸ್ಟರ್ ಯಾರಾದ್ರೂ ಪರವಾಗಿಲ್ಲ, ಅಕ್ಕನ ಕಡೆಯಿಂದ, ಒಬ್ಬ ಗುರುಗಳ ಕಡೆಯಿಂದ ಅಥವಾ ತಾಯಿ ಕಡೆಯಿಂದ ಬೆಳ್ಳಿಯ ನಾಣ್ಯವನ್ನ ಸ್ವೀಕಾರ ಮಾಡಿಕೊಂಡು ಒಂದು ದೇವಸ್ಥಾನಕ್ಕೆ ಹೋಗಿ, ಅಮ್ಮನವರ ದೇವಸ್ಥಾನಕ್ಕೆ, ಅದು ಕೂಡ ಇಲ್ಲಿ ವಿಶೇಷ ದುರ್ಗಾದೇವಿ ದೇವಸ್ಥಾನ ಆದರೆ ಅಲ್ಲಿ ಕುಂಕುಮಾರ್ಚನೆ ಮಾಡಿ ಕುಂಕುಮ ತೆಗೆದಿಟ್ಕೊಂಡು ನಂತರ ಅಕ್ಷತೆ, ಕುಂಕುಮ, ಬೆಳ್ಳಿಕಾಯಿ ಈ 3 ಪಾಕೆಟಲ್ಲಿ ಇಟ್ಟು ಲಾಕ್ ಮಾಡ್ಕೊಳ್ಳಿ. ನೀವು 1 ವರ್ಷ ನನಗೋಸ್ಕರ 365 ದಿನ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಬಿಡಿ. ನಿಮ್ಮ ಕನಸು ಏನಿತ್ತು ಅದನ್ನು ಲಿಸ್ಟ್ ಮಾಡ್ಕೊಳ್ಳಿ. ಮಕ್ಕಳ ಬಗ್ಗೆ ಇತ್ತಾ, ಅಥವಾ ಉದ್ಯೋಗದ ಬಗ್ಗೆ ಇತ್ತಾ, ವ್ಯವಹಾರದ ಬಗ್ಗೆ ಇತ್ತ, ವ್ಯಾಪಾರದ ಬಗ್ಗೆ ಏನಿತ್ತು ಅಂತ ನಿಮ್ಗೆ ಕನಸು ಕೊಟ್ಟಿದ್ರಿ, ಅದೆಲ್ಲವೂ ಕೂಡ ಕ್ಲಿಯರ್ ಆಗ್ತಕ್ಕಂಥ
ಇಲ್ಲಿ ತನಕ ನಾನು ಪ್ರಯತ್ನ ಪಟ್ಟು 3, 4, 5 ವರ್ಷಗಳಿಂದ ಆಗಲೇ ಇಲ್ಲ, ಅದು ಆಗೋದು ಶತಸಿದ್ಧ. ಬರೆದಿಟ್ಕೊಳ್ಳಿ. ಈಗ ನವಧಾನ್ಯಗಳ ನೀರಿಗೆ ಹಾಕೋದು ನೆನೆಸಿಬಿಟ್ಟು, ಮತ್ತೆ ನೀವೆಲ್ಲಾದ್ರೂ ಕೆರೆ ಕುಂಟೆ ಕೂಡ ಸ್ವಲ್ಪ ಹಾಕಿ, ಪಕ್ಷಿಗಳಿಗೂ ಹಾಕಿ, ಹಸುವಿಗೂ ತಿನ್ನಿಸಿ, ಇಷ್ಟೆಲ್ಲ ಮಾಡಿ ನವಗ್ರಹಗಳ ಸ್ತೋತ್ರವನ್ನು ಪಾರಾಯಣ ಮಾಡಿದಷ್ಟು 1 ವರ್ಷ ಕಾಲ ಒಬ್ಬ ಪುರೋಹಿತ ಅಥವಾ ಒಬ್ಬ ಯಾರಾದರೂ ಏನು ಅಲ್ಲಿ ಸಾಧನೆ ಮಾಡ್ಬೇಕು ಹೊರಟಿರ್ತಾನೋ ಅವ್ನು ತಪಸ್ ಮಾಡ್ತಾನೋ ವರ್ಷ ಪೂರ್ತಿ ಅಷ್ಟು ಪಡ್ಕೊಂಡು ಬಿಡ್ತೀರಿ. ಅದು ಕೂಡ ಈ ಸಂಖ್ಯೆ ನಿಮ್ಮ ಪರವಾಗಿದೆ. ಅದಕ್ಕಾಗಿ ನವಧಾನ್ಯ ನೀರಿಗೆ ಹಾಕುವಂಥದ್ದು, ಜೊತೆಗೆ ಆ ಮಕ್ಕಳಿಗೆ ಬೆಳ್ಳಿಯನ್ನು ಕೊಡುವಂಥದ್ದು. ನೀವು ಬೇರೆ ಇನ್ನೂ ಯಾರು ಬೇಕಾದರೂ ಕೊಡ್ಬೋದು, ಮಿನಿಮಮ್ 6 ಜನ ಕೊಡುವಂಥದ್ದು, ಹೆಣ್ಣು ಮಕ್ಕಳು ಕೊಡ್ಬೋದು, ದೊಡ್ಡವ್ರು ಕೊಡ್ಬೋದು, ಏನು ಬೇಕಾದ್ರೂ ಕೊಡ್ಬೋದು. ಮಕ್ಕಳಿಗೆ ಇದನ್ನು ಕೊಟ್ಟು ನೀವು ಮುಂದಕ್ಕೆ ಹೊರಡಿ. ನಿಮ್ಮ ಲಿಸ್ಟನ್ನು ಬರೆದಿಟ್ಕೊಳ್ಳಿ. ಸದಸಿದ್ಧ. ನೀವು ದುಡ್ಡು ಮಾಡಲಿಕ್ಕೆ ಇರತಕ್ಕಂಥ ಸದವಕಾಶ ಅಂತಂದರೆ ನಾಳೆ 2024 ಮೊದಲನೇ ದಿನ ಮಾಡ್ತೀರಾ ಅಂತಂದರೆ ಎಷ್ಟು ಮಾಡಬೇಕು, ಏನು ಮಾಡಬೇಕು ಅದನ್ನು ಬರೆದಿಟ್ಕೊಳ್ಳಿ. ಆ ಒಂದು ತಾಯಿ ಕೊಟ್ಟಿರ್ತಕ್ಕಂಥ ಕಾಯಿನ್ ಇದೆಯಲ್ಲ, ಆ ಚೀಟಿ ಕೂಡ ಬರೆದಿಟ್ಕೊಂಡು ಇಷ್ಟು ಮಾಡಬೇಕು ಅಂತೇಳಿ ಮೊದಲು ನೀವು ಬದಲಾಗಬೇಕಂತೆ. ನೀವು ಬದಲಾಗೋದಂತಂದ್ರೆ ಏನೋ, ನಿಮ್ಮಲ್ಲಿರ್ತಕ್ಕಂಥ ಕನಸುಗಳನ್ನು ಮಾರ್ಪಾಟು ಮಾಡ್ಕೊಳ್ತಕ್ಕಂಥದ್ದನ್ನು ಮಾಡಿಕೊಂಡು ಮುಂದುವರಿರಿ. ಶತಸಿದ್ಧ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ನಾಳೆ ಹೊಸ ವರ್ಷದ ಆಚರಣೆ ಮಾಡ್ತಾ ಇರೋದ್ರಿಂದ ಬಹುಶಃ ಇದು ಪ್ರತಿಯೊಬ್ಬರಿಗೂ ಭಾಳ ಇಂಪಾರ್ಟೆಂಟು. ದುಡ್ಡು ಮಾಡುವಂಥದ್ದು ಅಂತಂದರೆ ನಮ್ಮ ಸಬ್ಸ್ಕ್ರೈಬರ್ಸು ಈ ವಿಡಿಯೋಸ್ನ ತಪ್ಪದೇ ವೀಕ್ಷಿಸ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಸಿಂಪಲ್ ಆಗಿರುವಂಥ ರೆಮಿಡೀಸು. ಇನ್ನು ಅವ್ರ ಕೈಲಾದಷ್ಟು ಬೆಳ್ಳಿ ದಾನ ಮಾಡೋದಕ್ಕೆ ಹೇಳಿದ್ದೀರಾ, ನವಧಾನ್ಯಗಳನ್ನ ದಾನ ಮಾಡೋದಕ್ಕೆ ಹೇಳಿದ್ದೀರಾ. ಭಾಳ ಉಪಯುಕ್ತವಾಗಿರುವಂಥ ಮಾಹಿತಿ. ಜೊತೆಗೆ ಹೊಸ ವರ್ಷ ಕಲರ್ಫುಲ್ ಆಗಿರಬೇಕು, ಅವ್ರು ಅಂದ್ಕೊಂಡಾಗ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ಒಂದು ಅವ್ರ ಮತ್ತೆ ಡೌಟ್ ಬಂದ್ಬಿಡುತ್ತೆ. 6 ಜನ ಕೊಟ್ಟ ಸಂಖ್ಯೆ ಮತ್ತೆ 7 ಇವನೇ 7 ಅಂತಂದ್ರೆ ಕೇತು. ಆ ಕಲರ್ಫುಲ್ ಜೀವನ ಕೊಡೋದು ಅವನೇ. ಹಾಗಾಗಿ ಚಿತ್ರವರ್ಣ ಅಂತ ಅವನು ಬಿಸ್ನೆಸ್ ಮಾಡ್ತಾನೆ, ಒಬ್ಬ ಜಾಬ್ ಮಾಡ್ತಾನೆ, ಮತ್ತೊಬ್ಬ ಇನ್ನೊಂದು ಮಾಡ್ತಾನೆ, ಮಲ್ಟಿಪಲ್ ಬಿಸ್ನೆಸ್ ಮಾಡ್ತಾನೆ. ಇದರ ಸಕ್ಸಸ್ ಆಗ್ಬೇಕಾದ್ರೆ 7ನೇ ಕಾಯಿ ಇವನು ಇಟ್ಕೋಬೇಕು. ಈ ಗುಟ್ಟು ನಾನು ಹೇಳಿಲ್ಲ ನಮ್ಗೆ ಅರ್ಥ ಆಗಲ್ಲ, ಏನು ಹೇಳಿದ್ರೆ ಅನ್ಕೊಂಡ್ಬಿಡ್ತಾನೆ. ಇದು ಒರಿಜಿನಲ್ ಆಗಿ ಅವನ ಬೆಳಿಲಿಕ್ಕೆ ದೇವರೇ ಅವನಿಗೆ ಮಾಡಿಕೊಟ್ಟದ ಅವಕಾಶ. ಈ ವಿಡಿಯೋ ನೋಡಿ ಮಾಡಿಕೊಂಡವರಿಗೆ ಅತ್ಯಂತ ಅದ್ಭುತವಾದ ಯಶಸ್ಸನ್ನು ಅವರು ಬರೆದಿಟ್ಕೋಬಹುದು. ಎಸ್ ಗುರುಗಳೇ, ಬಹಳ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಸೂಕ್ತವಾಗಿರುವಂಥ ರೆಮಿಡಿ ತಿಳಿಸ್ಕೊಟ್ಟಿದ್ದೀರಾ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮ್ಮ ಲೈಫ್ ಕೂಡ ಹೊಸ ವರ್ಷದಲ್ಲಿ ಕಲರ್ಫುಲ್ ಆಗಿರಬೇಕು ಅಂತಂದರೆ ಗುರುಜಿಯವರು ತಿಳಿಸ್ಕೊಟ್ಟಿರುವಂಥ ಈ ರೆಮಿಡಿನ ಫಾಲೋ ಮಾಡಿದ್ರೆ ಈ 2024 ನಿಮಗೆ ಖಂಡಿತವಾಗೂ ಕಲರ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ಮತ್ತೊಂದು ಹೊಸ ವಿಡಿಯೋನಲ್ಲಿ ಹೊಸ ವಿಚಾರದೊಂದಿಗೆ ತಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.